ಟ್ರಂಪ್ ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತ ಪಾಕ್ ಜೊತೆ ಸೇರಿ ಪರಿಹಾರಕ್ಕೆ ಪ್ರಯತ್ನಿಸುವೆ, ಮತ್ತೊಮ್ಮೆ ದೊಡ್ಡಣ್ಣ ಅನಗತ್ಯವಾಗಿ ಮೂಗು ತಿರುಚಂಗೆ ಕಾಣ್ತಾ ಇದೆ. ಮೂರನೇ ದೇಶದ ಮಧ್ಯಸ್ಥಿಕೆ ವಿರೋಧಿಸ್ತಾ ಇರುವಂತಹ ಭಾರತ ಯಾವತ್ತೂ ಕೂಡ ನೋಡಿ, ಅವತ್ತಿಂದ ಇವತ್ತಿನ ತನಕ ನೆಹರು ಬಗ್ಗೆ ಕೂಡ ಇರುವ ಟೀಕೆಗಳು, ಅಂದ್ರೆ ಎರಡು ಸೈದ್ಧಾಂತಿಕವಾಗಿರುವಂತಹ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಗೆ ವಿರುದ್ಧದ ಸೈದ್ಧಾಂತಿಕ ವಿರೋಧಾಭಾಸಗಳು, ವಿರೋಧಗಳು ಏನಿದ್ರು ಕೂಡ ಇದೇ ಕಾರಣಕ್ಕಾಗಿ ಯಾಕೆ ವಿಶ್ವಸಂಸ್ಥೆಯನ್ನು ಕರಿಬೇಕಾಗಿತ್ತು ನೀವು? ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದನ್ನೇ. ನೆಹರು ಅವರು ಏನೇ ಅದ್ಭುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಒಂದು ವಿಚಾರಗಳು ಬಂದಾಗ ಏನಾಗುತ್ತೆ ನೋಡಿ, ನೀವು ಯಾಕೆ ಅದನ್ನು ಕರಿಬೇಕಿತ್ತು, ನಮ್ಮ ಕೆಲಸ ಅಲ್ವಾ ಅಂತೇಳಿ. ಸೊ ಅದನ್ನ ಆರಂಭದಿಂದಲೇ ಬಲಪಂಥೀಯವಾಗಿರುವಂತಹ ಬಿಜೆಪಿ, ಇವನ್ ಆರ್ಎಸ್ಎಸ್ ಕೂಡ ವಿರೋಧಿಸ್ತಾನೆ ಬಂದಿತ್ತು. ಅವರು ಭಾರತ ಪಾಕಿಸ್ತಾನ ಇಬ್ಬಾಗದ ವಿಚಾರಕ್ಕೂ ಕೂಡ ಬಹಳ ದೊಡ್ಡ ವಿರೋಧ ಇದೆ. ಅದನ್ನು ಸಮರ್ಥಿಸಿಕೊಳ್ಳುವಂತ ಬೇರೆ ಬೇರೆ ವಿಚಾರಗಳಾಗುತ್ತೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗದೇ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಈಗ ಮುಸ್ಲಿಮರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ರು, ನರೇಂದ್ರ ಮೋದಿ, ಈಗೆಲ್ಲ ಚರ್ಚೆಗಳಿದೆ. ಅದು ಬೇರೆ. ಟ್ರಂಪ್ ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತ ಪಾಕ್ ಜೊತೆ ಸೇರಿ ಪರಿಹಾರಕ್ಕೆ ಪ್ರಯತ್ನಿಸುವೆ, ಮತ್ತೊಮ್ಮೆ ದೊಡ್ಡಣ್ಣ ಅನಗತ್ಯವಾಗಿ ಮೂಗು ತಿರುಚಂಗೆ ಕಾಣ್ತಾ ಇದೆ. ಮೂರನೇ ದೇಶದ ಮಧ್ಯಸ್ಥಿಕೆ ವಿರೋಧಿಸ್ತಾ ಇರುವಂತಹ ಭಾರತ ಯಾವತ್ತೂ ಕೂಡ ನೋಡಿ, ಅವತ್ತಿಂದ ಇವತ್ತಿನ ತನಕ ನೆಹರು ಬಗ್ಗೆ ಕೂಡ ಇರುವ ಟೀಕೆಗಳು, ಅಂದ್ರೆ ಎರಡು ಸೈದ್ಧಾಂತಿಕವಾಗಿರುವಂತಹ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಗೆ ವಿರುದ್ಧದ ಸೈದ್ಧಾಂತಿಕ ವಿರೋಧಾಭಾಸಗಳು, ವಿರೋಧಗಳು ಏನಿದ್ರು ಕೂಡ ಇದೇ ಕಾರಣಕ್ಕಾಗಿ ಯಾಕೆ ವಿಶ್ವಸಂಸ್ಥೆಯನ್ನು ಕರಿಬೇಕಾಗಿತ್ತು ನೀವು? ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದನ್ನೇ. ನೆಹರು ಅವರು ಏನೇ ಅದ್ಭುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಒಂದು ವಿಚಾರಗಳು ಬಂದಾಗ ಏನಾಗುತ್ತೆ ನೋಡಿ, ನೀವು ಯಾಕೆ ಅದನ್ನು ಕರಿಬೇಕಿತ್ತು, ನಮ್ಮ ಕೆಲಸ ಅಲ್ವಾ ಅಂತೇಳಿ. ಸೊ ಅದನ್ನ ಆರಂಭದಿಂದಲೇ ಬಲಪಂಥೀಯವಾಗಿರುವಂತಹ ಬಿಜೆಪಿ, ಇವನ್ ಆರ್ಎಸ್ಎಸ್ ಕೂಡ ವಿರೋಧಿಸ್ತಾನೆ ಬಂದಿತ್ತು. ಅವರು ಭಾರತ ಪಾಕಿಸ್ತಾನ ಇಬ್ಬಾಗದ ವಿಚಾರಕ್ಕೂ ಕೂಡ ಬಹಳ ದೊಡ್ಡ ವಿರೋಧ ಇದೆ. ಅದನ್ನು ಸಮರ್ಥಿಸಿಕೊಳ್ಳುವಂತ ಬೇರೆ ಬೇರೆ ವಿಚಾರಗಳಾಗುತ್ತೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗದೇ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಈಗ ಮುಸ್ಲಿಮರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ರು, ನರೇಂದ್ರ ಮೋದಿ, ಈಗೆಲ್ಲ ಚರ್ಚೆಗಳಿದೆ. ಅದು ಬೇರೆ. ಟ್ರಂಪ್ ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತ ಪಾಕ್ ಜೊತೆ ಸೇರಿ ಪರಿಹಾರಕ್ಕೆ ಪ್ರಯತ್ನಿಸುವೆ, ಮತ್ತೊಮ್ಮೆ ದೊಡ್ಡಣ್ಣ ಅನಗತ್ಯವಾಗಿ ಮೂಗು ತಿರುಚಂಗೆ ಕಾಣ್ತಾ ಇದೆ. ಮೂರನೇ ದೇಶದ ಮಧ್ಯಸ್ಥಿಕೆ ವಿರೋಧಿಸ್ತಾ ಇರುವಂತಹ ಭಾರತ ಯಾವತ್ತೂ ಕೂಡ ನೋಡಿ, ಅವತ್ತಿಂದ ಇವತ್ತಿನ ತನಕ ನೆಹರು ಬಗ್ಗೆ ಕೂಡ ಇರುವ ಟೀಕೆಗಳು, ಅಂದ್ರೆ ಎರಡು ಸೈದ್ಧಾಂತಿಕವಾಗಿರುವಂತಹ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಗೆ ವಿರುದ್ಧದ ಸೈದ್ಧಾಂತಿಕ ವಿರೋಧಾಭಾಸಗಳು, ವಿರೋಧಗಳು ಏನಿದ್ರು ಕೂಡ ಇದೇ ಕಾರಣಕ್ಕಾಗಿ ಯಾಕೆ ವಿಶ್ವಸಂಸ್ಥೆಯನ್ನು ಕರಿಬೇಕಾಗಿತ್ತು ನೀವು? ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದನ್ನೇ. ನೆಹರು ಅವರು ಏನೇ ಅದ್ಭುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಒಂದು ವಿಚಾರಗಳು ಬಂದಾಗ ಏನಾಗುತ್ತೆ ನೋಡಿ, ನೀವು ಯಾಕೆ ಅದನ್ನು ಕರಿಬೇಕಿತ್ತು, ನಮ್ಮ ಕೆಲಸ ಅಲ್ವಾ ಅಂತೇಳಿ. ಸೊ ಅದನ್ನ ಆರಂಭದಿಂದಲೇ ಬಲಪಂಥೀಯವಾಗಿರುವಂತಹ ಬಿಜೆಪಿ, ಇವನ್ ಆರ್ಎಸ್ಎಸ್ ಕೂಡ ವಿರೋಧಿಸ್ತಾನೆ ಬಂದಿತ್ತು. ಅವರು ಭಾರತ ಪಾಕಿಸ್ತಾನ ಇಬ್ಬಾಗದ ವಿಚಾರಕ್ಕೂ ಕೂಡ ಬಹಳ ದೊಡ್ಡ ವಿರೋಧ ಇದೆ. ಅದನ್ನು ಸಮರ್ಥಿಸಿಕೊಳ್ಳುವಂತ ಬೇರೆ ಬೇರೆ ವಿಚಾರಗಳಾಗುತ್ತೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗದೇ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಈಗ ಮುಸ್ಲಿಮರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ರು, ನರೇಂದ್ರ ಮೋದಿ, ಈಗೆಲ್ಲ ಚರ್ಚೆಗಳಿದೆ. ಅದು ಬೇರೆ. ಟ್ರಂಪ್ ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತ ಪಾಕ್ ಜೊತೆ ಸೇರಿ ಪರಿಹಾರಕ್ಕೆ ಪ್ರಯತ್ನಿಸುವೆ, ಮತ್ತೊಮ್ಮೆ ದೊಡ್ಡಣ್ಣ ಅನಗತ್ಯವಾಗಿ ಮೂಗು ತಿರುಚಂಗೆ ಕಾಣ್ತಾ ಇದೆ. ಮೂರನೇ ದೇಶದ ಮಧ್ಯಸ್ಥಿಕೆ ವಿರೋಧಿಸ್ತಾ ಇರುವಂತಹ ಭಾರತ ಯಾವತ್ತೂ ಕೂಡ ನೋಡಿ, ಅವತ್ತಿಂದ ಇವತ್ತಿನ ತನಕ ನೆಹರು ಬಗ್ಗೆ ಕೂಡ ಇರುವ ಟೀಕೆಗಳು, ಅಂದ್ರೆ ಎರಡು ಸೈದ್ಧಾಂತಿಕವಾಗಿರುವಂತಹ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಗೆ ವಿರುದ್ಧದ ಸೈದ್ಧಾಂತಿಕ ವಿರೋಧಾಭಾಸಗಳು, ವಿರೋಧಗಳು ಏನಿದ್ರು ಕೂಡ ಇದೇ ಕಾರಣಕ್ಕಾಗಿ ಯಾಕೆ ವಿಶ್ವಸಂಸ್ಥೆಯನ್ನು ಕರಿಬೇಕಾಗಿತ್ತು ನೀವು? ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದನ್ನೇ. ನೆಹರು ಅವರು ಏನೇ ಅದ್ಭುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಒಂದು ವಿಚಾರಗಳು ಬಂದಾಗ ಏನಾಗುತ್ತೆ ನೋಡಿ, ನೀವು ಯಾಕೆ ಅದನ್ನು ಕರಿಬೇಕಿತ್ತು, ನಮ್ಮ ಕೆಲಸ ಅಲ್ವಾ ಅಂತೇಳಿ. ಸೊ ಅದನ್ನ ಆರಂಭದಿಂದಲೇ ಬಲಪಂಥೀಯವಾಗಿರುವಂತಹ ಬಿಜೆಪಿ, ಇವನ್ ಆರ್ಎಸ್ಎಸ್ ಕೂಡ ವಿರೋಧಿಸ್ತಾನೆ ಬಂದಿತ್ತು. ಅವರು ಭಾರತ ಪಾಕಿಸ್ತಾನ ಇಬ್ಬಾಗದ ವಿಚಾರಕ್ಕೂ ಕೂಡ ಬಹಳ ದೊಡ್ಡ ವಿರೋಧ ಇದೆ. ಅದನ್ನು ಸಮರ್ಥಿಸಿಕೊಳ್ಳುವಂತ ಬೇರೆ ಬೇರೆ ವಿಚಾರಗಳಾಗುತ್ತೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗದೇ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಈಗ ಮುಸ್ಲಿಮರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ರು, ನರೇಂದ್ರ ಮೋದಿ, ಈಗೆಲ್ಲ ಚರ್ಚೆಗಳಿದೆ. ಅದು ಬೇರೆ. ಟ್ರಂಪ್ ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತ ಪಾಕ್ ಜೊತೆ ಸೇರಿ ಪರಿಹಾರಕ್ಕೆ ಪ್ರಯತ್ನಿಸುವೆ, ಮತ್ತೊಮ್ಮೆ
ದೊಡ್ಡಣ್ಣ ಅನಗತ್ಯವಾಗಿ ಮೂಗು ತಿರ್ಸೋಂಗ್ ಕಾಣ್ತಾ ಇದೆ. ಮೂರನೇ ದೇಶದ ಮಧ್ಯಸ್ಥಿಕೆ ವಿರೋಧಿಸ್ತಾ ಇರುವಂತಹ ಭಾರತ ಯಾವತ್ತೂ ಕೂಡ ನೋಡಿ, ಅವತ್ತಿಂದ ಇವತ್ತಿನ ತನಕ ನೆಹರು ಬಗ್ಗೆ ಕೂಡ ಇರುವ ಟೀಕೆಗಳು, ಅಂದ್ರೆ ಎರಡು ಸೈದ್ಧಾಂತಿಕವಾಗಿರುವಂತಹ ಕಾಂಗ್ರೆಸ್ಗೆ ವಿರುದ್ಧದ ಸೈದ್ಧಾಂತಿಕ ವಿರೋಧಗಳು ಏನಿದ್ರು ಕೂಡ ಇದೇ ಕಾರಣಕ್ಕಾಗಿ ಯಾಕೆ ವಿಶ್ವಸಂಸ್ಥೆಯನ್ನು ಕರಿಬೇಕಾಗಿತ್ತು ನೀವು ಅಂತ ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದನ್ನೇ. ನೆಹರು ಅವರು ಏನೇ ಅದ್ಭುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಒಂದು ವಿಚಾರಗಳು ಬಂದಾಗ ಏನಾಗುತ್ತೆ ನೋಡಿ, ನೀವು ಯಾಕೆ ಅದನ್ನು ಕರಿಬೇಕಿತ್ತು, ನಮ್ಮ ಕೆಲಸ ಅಲ್ವಾ ಅಂತೇಳಿ. ಸೊ ಅದನ್ನ ಆರಂಭದಿಂದಲೇ ಬಲಪಂಥೀಯವಾಗಿರುವಂತಹ ಬಿಜೆಪಿ, ಇವನ್ ಆರ್ಎಸ್ಎಸ್ ಕೂಡ ವಿರೋಧಿಸ್ತಾನೆ ಬಂದಿತ್ತು. ಅವರು ಭಾರತ ಪಾಕಿಸ್ತಾನ ಇಬ್ಬಾಗದ ವಿಚಾರಕ್ಕೂ ಕೂಡ ಬಹಳ ದೊಡ್ಡ ವಿರೋಧ ಇದೆ. ಅದನ್ನು ಸಮರ್ಥಿಸಿಕೊಳ್ಳುವಂತ ಬೇರೆ ಬೇರೆ ವಿಚಾರಗಳಾಗುತ್ತೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗದೇ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಈಗ ಮುಸ್ಲಿಮರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ರು, ನರೇಂದ್ರ ಮೋದಿ, ಈಗೆಲ್ಲ ಚರ್ಚೆಗಳಿದೆ. ಅದು ಬೇರೆ ಚಂಪು ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತ ಪಾಕ್ ಜೊತೆ ಸೇರಿ ಪರಿಹಾರಕ್ಕೆ ಪ್ರಯತ್ನಿಸುವೆ, ಮತ್ತೊಮ್ಮೆ ದೊಡ್ಡಣ್ಣ ಅನಗತ್ಯವಾಗಿ ಮೂಗು ತಿರ್ಸೋಂಗ್ ಕಾಣ್ತಾ ಇದೆ. ಮೂರನೇ ದೇಶದ ಮಧ್ಯಸ್ಥಿಕೆ ವಿರೋಧಿಸ್ತಾ ಇರುವಂತಹ ಭಾರತ ಯಾವತ್ತೂ ಕೂಡ ನೋಡಿ, ಅವತ್ತಿಂದ ಇವತ್ತಿನ ತನಕ ನೆಹರು ಬಗ್ಗೆ ಕೂಡ ಇರುವ ಟೀಕೆಗಳು, ಅಂದ್ರೆ ಎರಡು ಸೈದ್ಧಾಂತಿಕವಾಗಿರುವಂತಹ ಕಾಂಗ್ರೆಸ್ಗೆ ವಿರುದ್ಧದ ಸೈದ್ಧಾಂತಿಕ ವಿರೋಧಗಳು ಏನಿದ್ರು ಕೂಡ ಇದೇ ಕಾರಣಕ್ಕಾಗಿ ಯಾಕೆ ವಿಶ್ವಸಂಸ್ಥೆಯನ್ನು ಕರಿಬೇಕಾಗಿತ್ತು ನೀವು ಅಂತ ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದನ್ನೇ. ನೆಹರು ಅವರು ಏನೇ ಅದ್ಭುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಒಂದು ವಿಚಾರಗಳು ಬಂದಾಗ ಏನಾಗುತ್ತೆ ನೋಡಿ, ನೀವು ಯಾಕೆ ಅದನ್ನು ಕರಿಬೇಕಿತ್ತು, ನಮ್ಮ ಕೆಲಸ ಅಲ್ವಾ ಅಂತೇಳಿ. ಸೊ ಅದನ್ನ ಆರಂಭದಿಂದಲೇ ಬಲಪಂಥೀಯವಾಗಿರುವಂತಹ ಬಿಜೆಪಿ, ಇವನ್ ಆರ್ಎಸ್ಎಸ್ ಕೂಡ ವಿರೋಧಿಸ್ತಾನೆ ಬಂದಿತ್ತು. ಅವರು ಭಾರತ ಪಾಕಿಸ್ತಾನ ಇಬ್ಬಾಗದ ವಿಚಾರಕ್ಕೂ ಕೂಡ ಬಹಳ ದೊಡ್ಡ ವಿರೋಧ ಇದೆ. ಅದನ್ನು ಸಮರ್ಥಿಸಿಕೊಳ್ಳುವಂತ ಬೇರೆ ಬೇರೆ ವಿಚಾರಗಳಾಗುತ್ತೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗದೇ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಈಗ ಮುಸ್ಲಿಮರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ರು, ನರೇಂದ್ರ ಮೋದಿ, ಈಗೆಲ್ಲ ಚರ್ಚೆಗಳಿದೆ. ಅದು ಚಂಪು ಬಗೆಗಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಭಾರತ ಪಾಕ್ ಜೊತೆ ಸೇರಿ ಪರಿಹಾರಕ್ಕೆ ಪ್ರಯತ್ನಿಸುವೆ, ಮತ್ತೊಮ್ಮೆ ದೊಡ್ಡಣ್ಣ ಅನಗತ್ಯವಾಗಿ ಮೂಗು ತಿರ್ಸೋಂಗ್ ಕಾಣ್ತಾ ಇದೆ. ಮೂರನೇ ದೇಶದ ಮಧ್ಯಸ್ಥಿಕೆ ವಿರೋಧಿಸ್ತಾ ಇರುವಂತಹ ಭಾರತ ಯಾವತ್ತೂ ಕೂಡ ನೋಡಿ, ಅವತ್ತಿಂದ ಇವತ್ತಿನ ತನಕ ನೆಹರು ಬಗ್ಗೆ ಕೂಡ ಇರುವ ಟೀಕೆಗಳು, ಅಂದ್ರೆ ಎರಡು ಸೈದ್ಧಾಂತಿಕವಾಗಿರುವಂತಹ ಕಾಂಗ್ರೆಸ್ಗೆ ವಿರುದ್ಧದ ಸೈದ್ಧಾಂತಿಕ ವಿರೋಧಗಳು ಏನಿದ್ರು ಕೂಡ ಇದೇ ಕಾರಣಕ್ಕಾಗಿ ಯಾಕೆ ವಿಶ್ವಸಂಸ್ಥೆಯನ್ನು ಕರಿಬೇಕಾಗಿತ್ತು ನೀವು ಅಂತ ಅವತ್ತಿಂದ ಇವತ್ತಿನ ತನಕ ಕೇಳ್ತಾ ಇರೋದನ್ನೇ. ನೆಹರು ಅವರು ಏನೇ ಅದ್ಭುತ ಕೆಲಸಗಳನ್ನ ಮಾಡಿದ್ರು ಕೂಡ ಈ ಒಂದು ವಿಚಾರಗಳು ಬಂದಾಗ ಏನಾಗುತ್ತೆ ನೋಡಿ, ನೀವು ಯಾಕೆ ಅದನ್ನು ಕರಿಬೇಕಿತ್ತು, ನಮ್ಮ ಕೆಲಸ ಅಲ್ವಾ ಅಂತೇಳಿ. ಸೊ ಅದನ್ನ ಆರಂಭದಿಂದಲೇ ಬಲಪಂಥೀಯವಾಗಿರುವಂತಹ ಬಿಜೆಪಿ, ಇವನ್ ಆರ್ಎಸ್ಎಸ್ ಕೂಡ ವಿರೋಧಿಸ್ತಾನೆ ಬಂದಿತ್ತು. ಅವರು ಭಾರತ ಪಾಕಿಸ್ತಾನ ಇಬ್ಬಾಗದ ವಿಚಾರಕ್ಕೂ ಕೂಡ ಬಹಳ ದೊಡ್ಡ ವಿರೋಧ ಇದೆ. ಅದನ್ನು ಸಮರ್ಥಿಸಿಕೊಳ್ಳುವಂತ ಬೇರೆ ಬೇರೆ ವಿಚಾರಗಳಾಗುತ್ತೆ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಗದೇ ಇದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಈಗ ಮುಸ್ಲಿಮರೇ ಪ್ರಧಾನಮಂತ್ರಿಗಳಾಗ್ತಾ ಇದ್ರು, ನರೇಂದ್ರ ಮೋದಿ, ಈಗೆಲ್ಲ ಚರ್ಚೆಗಳಿದೆ. ಅದು ಬೇರೆ